press the bell icon on the YouTube app and never miss another update. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಅಲ್ಲಿ ಪ್ರಮುಖವಾಗಿ ಅನೇಕ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ಚಳವಳಿಗಳು 19ನೇ ಶತಮಾನದಲ್ಲಿ ಹುಟ್ಕೊಂಡು, ಅದರಲ್ಲಿ ಪ್ರಮುಖವಾಗಿ ಬ್ರಹ್ಮ ಸಮಾಜ ಅಂತ ಕರೀತಾ ಇದ್ವಿ. ಈ ಬ್ರಹ್ಮ ಸಮಾಜದ ಸ್ಥಾಪಕರಾಗಿರ್ತಕ್ಕಂಥವ್ರು ರಾಜಾರಾಮ್ ಮೋಹನ್ ರಾಯರವರು 1828ನೇ ಇಸ್ವಿಯಲ್ಲಿ ಕೋಲ್ಕತ್ತಾದಲ್ಲಿ ಏನು ಮಾಡ್ತಾರೆ, ಇದರ ಒಂದು ಕೇಂದ್ರವನ್ನು ಸ್ಥಾಪಿಸುವ ಮುಖಾಂತರವಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ನಾಯಕರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಪ್ರಧಾನರಾಗಿರ್ತಕ್ಕಂಥದ್ದು. ಅವರ ಬಗ್ಗೆ ಅವರ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು, ಅವರ ಒಂದು ವಿಚಾರಧಾರೆಗಳಾಗಿರ್ಬೋದು, ಅವರು ಬ್ರಹ್ಮ ಸಮಾಜಕ್ಕೆ ನೀಡಿರ್ತಕ್ಕಂಥ ಕೆಲವಷ್ಟು ಮುಖ್ಯ ಕೊಡುಗೆಗಳಾಗಿರ್ತಕ್ಕಂಥದ್ದಾಗಿರ್ಬೋದು, ಅದನ್ನು ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಇನ್ನು ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ಮತ್ತೊಂದು ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಒಂದು ಚಳವಳಿ ಅಂತ ಹೇಳಿದ್ರೆ ಯುವ ಬಂಗಾಳಿ ಚಳವಳಿ ಅಂತ ಕರೀತಾ ಇದ್ದೀವಿ. ಇದು ಎರಡನೇದಾಗಿರ್ತಕ್ಕಂಥ ಒಂದು ಚಳವಳಿ, ಯುವ ಬಂಗಾಳಿ ಚಳವಳಿ. ನೋಡಿ, ಇದು ಹೆಸರೇ ಸೂಚಿಸ್ತಾ ಇದೆ, ಯುವ ಅಂತ ಹೇಳಿದ್ರೆ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಸುಧಾರಕ ಒಬ್ಬ ಯುವಕನಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಚಳುವಳಿ ಬಂಗಾಳದಲ್ಲಿ ಪ್ರಾರಂಭ ಆಗುತ್ತೆ. ಹಾಗಾಗಿ ಇದನ್ನು ಯುವ ಬಂಗಾಳಿ ಚಳುವಳಿ ಅಂತ ಕರೀತಾ ಇದ್ದೀವಿ. ಸೊ ಹಾಗಾದರೆ ಈ ಒಂದು ಸಮಾಜಕ್ಕೆ ಕೊಡುಗೆನ ನೀಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಎನ್ರಿ ವಿವಿಯನ್ ಎನ್ರಿ ಡೆರೋಜಿಯೋ ಅಂತ ಕರಿತೀವಿ. ಏನಂತ ಕರಿತೀವಿ? ಎನ್ರಿ, ಸ್ಥಾಪಕರು ಎನ್ರಿ ವಿವಿಯನ್ ಡೆರೋಜಿಯೋ ಎಂಬುವರು ಈ ಸಮಾಜವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಸೊ ಇದು ಇವರ ಒಂದು ಅಧಿಕಾರಾವಧಿಯನ್ನು ನಾವಿಲ್ಲಿ ನೋಡೋದಾದರೆ, ಇಲ್ಲಿ 1809ರಿಂದ ಪ್ರಾರಂಭವಾಗಿ 1831ರ ಒಂದು ಕಾಲಾವಧಿಯಲ್ಲಿ ಈ ಒಂದು ಚಳುವಳಿ ಏನಾಗುತ್ತೆ, ಯಶಸ್ವಿಯಾಗಿರ್ತಕ್ಕಂಥದ್ದು. ಇವರು ಕೇವಲ 22 ವರ್ಷಗಳ ಕಾಲ ಇರ್ತಕ್ಕಂಥದ್ದು. ಆದರೆ ಇವರು ಕಾಲಾರೋಗಕ್ಕೆ ತುತ್ತಾಗ್ತಾ ಹೋಗ್ತಾರೆ. ಹಾಗಾಗಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಸಹ ಏನಾಗ್ತಾ ಇದ್ದಾರೆ, ಮರಣವನ್ನು ಹೊಂದಿರ್ತಕ್ಕಂಥದ್ದು. ಇನ್ನು ಈ ಯುವ ಬಂಗಾಳಿ ಚಳುವಳಿ ಪ್ರಾರಂಭವಾಗೋದಕ್ಕೆ ಪ್ರೇರಣೆ ನೀಡಿರ್ತಕ್ಕಂಥ ಒಂದು ಸಮಾಜ ಯಾವುದಪ್ಪ ಅಂದರೆ ಈಗಾಗಲೇ ಸ್ಥಾಪನೆ ಆಗಿರ್ತಕ್ಕಂಥ ಬ್ರಹ್ಮ ಸಮಾಜ. ಈ ಬ್ರಹ್ಮ ಸಮಾಜ ತಾತ್ವಿಕ ನೆಲೆಗಟ್ಟಿನ ಆಧಾರದ ಮೇಲೆ ಯುವ ಬಂಗಾಳಿ ಚಳುವಳಿಯನ್ನು ಪ್ರಾರಂಭಿಸಿರ್ತಕ್ಕಂಥದ್ದು. ಹಾಗಾಗಿ 19ನೇ ಶತಮಾನದಲ್ಲಿ ಕೋಲ್ಕತ್ತಾ ನಗರ ಏನಾಯ್ತಪ್ಪ ಅಂತಂದರೆ ಆಲೋಚನೆಗಳ ಕೇಂದ್ರ ಬಿಂದು ಆಗಿತ್ತು. ಇಲ್ಲಿ ನೆನ್ಪಿಟ್ಕೊಳ್ಳಿ, 19ನೇ ಶತಮಾನದಲ್ಲಿ ಕಲ್ಕತ್ತಾ ನಗರವನ್ನು ಆಲೋಚನೆಗಳ ಕೇಂದ್ರ ಬಿಂದು ಎಂದು ಕರೆಯುತ್ತಾರೆ. ಕೇಂದ್ರ ಬಿಂದು ನೆನ್ಪಿಟ್ಕೊಳ್ಳಿ. ಸೊ ಯಾಕೆ ಆಲೋಚನೆಗಳ ಕೇಂದ್ರ ಬಿಂದು ಅಂತ ಕರೆದ್ರಪ್ಪ ಅಂತಂದರೆ, ಭಾರತದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣಾ ಚಳುವಳಿಗಳು ಪ್ರಥಮವಾಗಿ ಪ್ರಾರಂಭವಾಗಿದ್ದೆ ಇಲ್ಲಿ ಕಲ್ಕತ್ತಾದಲ್ಲಿ. ಹಾಗಾಗಿ ಬ್ರಹ್ಮ ಸಮಾಜದ ತರುವಾಯ ಮತ್ತೆ ಹುಟ್ಕೊಂಡಿರ್ತಕ್ಕಂಥ ಒಂದು ಸಮಾಜ ಅಂತಂದರೆ ಯುವ ಬಂಗಾಳಿ ಚಳುವಳಿ. ಇದು ಸಹ ಏನಾಗುತ್ತೆ, ಬಂಗಾಳದಲ್ಲಿ ಪ್ರಾರಂಭವಾಗಿರ್ತಕ್ಕಂಥದ್ದು. ಹಾಗಾಗಿ 19ನೇ ಶತಮಾನವನ್ನು ಅಥವಾ 19ನೇ ಶತಮಾನದಲ್ಲಿ ಕಲ್ಕತ್ತಾ ನಗರವನ್ನು ಆಲೋಚನೆಗಳ ಕೇಂದ್ರ ಬಿಂದು ಎಂದು ನಾವು ಕರೀತಾ ಇದ್ದೀವಿ. ಸೊ ಹಾಗಾದರೆ 1820ರಿಂದ 1830ರ ಕಾಲಾವಧಿಯಲ್ಲಿ ಭಾರತದಲ್ಲಿ ಅನೇಕ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಹುಟ್ಕೊಂಡು, ಇಲ್ಲಿ ಕೇವಲ ಇದೊಂದೇ ಸಮಾಜ ಅಲ್ಲ, ಅಂದರೆ ಬ್ರಹ್ಮ ಸಮಾಜ ಮಾತ್ರವಲ್ಲ, ಈ ಯುವ ಬಂಗಾಳಿ ಚಳುವಳಿಗಳಾಗಿರ್ಬೋದು, ಮುಂದೆ ಬಂದಿರತಕ್ಕಂಥ ಅನೇಕ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು 1820ರ ಘಟ್ಟದಿಂದ 1830ರ ಘಟ್ಟದಲ್ಲಿ ಹುಟ್ಕೊಂಡಿರ್ತಕ್ಕಂಥದ್ದು ಅನ್ನೋದನ್ನ ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ. ಸೊ ಇದೇ ಕಾಲಘಟ್ಟದಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಮತ್ತೊಂದು ಸಾಮಾಜಿಕ ಚಳುವಳಿ ಅಂತಂದರೆ ಯುವ ಬಂಗಾಳಿ ಚಳುವಳಿ ಅಂತ ಕರೀತಾ ಇದ್ವಿ. ಹಾಗಾದ್ರೆ ಈ ಸ್ಥಾಪಕರು ಎನ್ರಿ ವಿವಿಯನ್ ಡೆರೋಜಿಯೋ ಅಂತ ಹೇಳ್ತೀವಿ. ಇವರೊಬ್ಬ ಆಂಗ್ಲೋ ಇಂಡಿಯನ್ ಅಂತ ಕರೀತಾ ಇದ್ವಿ. ಇವರು ಯಾರೊಬ್ಬರು ಆಂಗ್ಲೋ ಇಂಡಿಯನ್ ಅಂತ ಕರಿತೀವಿ. ಸೊ ನಮಗೆಲ್ಲ ಗೊತ್ತಿರಬೇಕು,
ಭಾರತದ ಏನು ಸಂಸತ್ ಅಂತ ಕರೀತಾ ಇದ್ವಿಲ್ಲ, ಲೋಕಸಭೆಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಇನ್ನು ಎಲ್ಲ ರಾಜ್ಯಗಳ ವಿಧಾನಸಭೆಗಳಲ್ಲಿ ಏನು ಮಾಡ್ತಾರೆ, ಆಂಗ್ಲೋ ಇಂಡಿಯನ್ ಸದಸ್ಯರನ್ನ ನೇಮಕ ಮಾಡ್ತಾ ಇದ್ದಾರೆ. ಆಂಗ್ಲೋ ಇಂಡಿಯನ್ ಅಂದರೆ ನಾನು ಏನಂತ ಹೇಳ್ತಾ ಇದ್ದೀನಿ. ಇಲ್ಲಿ ಆಂಗ್ಲೋ ಅಂತ ಹೇಳಿದ್ರೆ ಯುರೋಪಿಗೆ ಸಂಬಂಧಪಟ್ಟಿರ್ತಕ್ಕಂಥ ತಂದೆ. ಸೊ ಇವ್ರು ಏನಾಗಿರ್ತಕ್ಕಂಥ ಪೋರ್ಚುಗೀಸರ ತಂದೆಯವರು ಪೋರ್ಚುಗೀಸ್ ಆಗಿರ್ತಕ್ಕಂಥದ್ದು, ತಾಯಿ ಏನಾಗಿರ್ತಕ್ಕಂಥದ್ದು ಇಂಡಿಯನ್ ಅಂದರೆ ಭಾರತೀಯ. ನೋಡಿ, ತಂದೆ ಪೋರ್ಚುಗೀಸು, ತಾಯಿ ಭಾರತೀಯರು. ಸೊ ಹಾಗಾಗಿ ಇವರಿಂದ ಜನಿಸಿರ್ತಕ್ಕಂಥ ಮಕ್ಕಳಿಗೆ ನಾವೆಂತ ಕರೀತಾ ಇದ್ವಿ, ಆಂಗ್ಲೋ ಇಂಡಿಯನ್ಸ್ ಅಂತ ಕರಿತಾ ಇದ್ವಿ. ಇಲ್ಲಿ ಯಾವುದೇ ಪೋರ್ಚುಗೀಸ್ ಆಗಿರ್ಬೋದು ಅಥವಾ ಯುರೋಪಿನ ಯಾವುದೇ ರಾಷ್ಟ್ರಗಳಿಗೆ ಸಂಬಂಧಪಟ್ಟಿರ್ಬೋದು. ಸೊ ಹಾಗಾಗಿ ಈ ಹೆನ್ರಿ ವಿವಿಯನ್ ಡಿರೇಜಿ ಎಂಬುವರು ಏನಾಗಿರ್ತಕ್ಕಂಥದ್ದು ಪೋರ್ಚುಗೀಸ್ ತಂದೆ ಆಗಿರ್ತಕ್ಕಂಥದ್ದು, ತಾಯಿ ಭಾರತೀಯರಾಗಿರೋದ್ರಿಂದ ಇವರನ್ನು ಆಂಗ್ಲೋ ಇಂಡಿಯನ್ ಎಂದು ಕರೆಯುತ್ತಾ ಇದ್ದಾರೆ. ಇವರು ಬಹಳಷ್ಟು ಅಪಾರ ಪ್ರಮಾಣದಲ್ಲಿ ಶಿಕ್ಷಣವನ್ನು ಪಡೆದಿರ್ತಕ್ಕಂಥದ್ದು. ಆ ಶಿಕ್ಷಣದಿಂದ ಪ್ರೇರೇಪಿತಗೊಂಡು ಅಥವಾ ಭಾರತೀಯ ಸಮಾಜದಲ್ಲಿರ್ತಕ್ಕಂಥ ಕೆಲವಷ್ಟು ಮೂಢನಂಬಿಕೆಗಳು ಮತ್ತು ವೈಜ್ಞಾನಿಕ ಚಿಂತನೆಗಳನ್ನು ಬೆಳೆಸಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಇವರು ಶಿಕ್ಷಣಕ್ಕೆ ಬಹಳಷ್ಟು ಕೊಡುಗೆಗಳನ್ನು ನೀಡ್ತಾ ಬಂದರು. ಹಾಗಾಗಿ ಇವರು ಮೂಲತಃವಾಗಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರ ಒಂದು ಅಧ್ಯಾಪಕ ಅವಧಿ ಅಂದರೆ 1826ರಿಂದ 1831ರವರೆಗೆ ಕಲ್ಕತ್ತಾದಲ್ಲಿ ಏನು ಮಾಡಿದ್ರೆ, ಕಾಲೇಜೊಂದರಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರು. ಯಾರು? ಹೆನ್ರಿ ವಿವಿಯನ್ ಡಿರೇಜಿಯೋ. ಎಷ್ಟನೇ ಇಸ್ವಿಯಿಂದ 1826ರಿಂದ 1831ರವರೆಗೆ ಅವ್ರು ಏನು ಮಾಡಿದ್ರು, ಕಾಲೇಜಿನಲ್ಲಿ ಅಧ್ಯಾಪಕ ವೃತ್ತಿಯನ್ನು ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರು. ಇವರ ಒಂದು ಬೋಧನಾ ಸಾಮರ್ಥ್ಯ ಎಷ್ಟು ಪ್ರಭಾವ ಆಗಿತ್ತಪ್ಪ ಅಂತಂದರೆ, ಇವರನ್ನು ಮಕ್ಕಳನ್ನು ಅಥವಾ ವಿದ್ಯಾರ್ಥಿಗಳನ್ನು ಒಂಥರ ಮಾಂತ್ರಿಕ ಶಕ್ತಿಯಿಂದ, ನಮ್ಮಲ್ಲಿರ್ತಕ್ಕಂಥ ಬೋಧನಾ ಮಾಂತ್ರಿಕ ಶಕ್ತಿಯಿಂದ ವಿದ್ಯಾರ್ಥಿಗಳನ್ನು ಏನು ಮಾಡಿರೋ ಆಕರ್ಷಣೆಗೆ ಮಾಡ್ತಾ ಇದ್ರು. ಹಾಗಾಗಿ ಇವರ ಒಂದು ವಿಚಾರಧಾರೆಗಳು ಏನಪ್ಪ ಅಂತಂದರೆ, ಮೂಢನಂಬಿಕೆಗಳನ್ನು ಹೋಗಲಾಡಿಸ್ಬೇಕು, ವೈಜ್ಞಾನಿಕ ಚಿಂತನೆಗಳನ್ನು ಬೆಳೆಸ್ಕೋಬೇಕು ಅಥವಾ ಪಾಶ್ಚಿಮಾತ್ಯ ಆಲೋಚನೆಗಳನ್ನು ಬೆಳೆಸ್ಕೊಳ್ಬೇಕೆಂಬುದು ಇವರ ಒಂದು ಉದ್ದೇಶ. ಹಾಗಾಗಿ ಇವರ ಒಂದು ಮಾಂತ್ರಿಕ ಬೋಧನಾ ಶಕ್ತಿಯಿಂದ ಒಳಗಾಗಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಏನಾಗ್ತಾರೆ, ಈ ಯುವ ಬಂಗಾಳ ಚಳುವಳಿಯ ಸದಸ್ಯರಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಒಂದು ಪ್ರಾರಂಭದಲ್ಲಿ ಅಧ್ಯಾಪಕ ವೃತ್ತಿಯನ್ನು ಪ್ರಾರಂಭಿಸುವ ಮುಖಾಂತರವಾಗಿ ಯುವ ಬಂಗಾಳ ಚಳುವಳಿಗೆ ಇವರು ಪ್ರೇರಣೆಯನ್ನು ನೀಡ್ತಾ ಇದ್ದಾರೆ. ಸೊ ಇದಾದ ನಂತರ ಏನಾಗ್ತಾ ಇದ್ರೆ, ಇಲ್ಲಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಗೆ ಇವರು ಶಿಕ್ಷಣಕ್ಕೆ ಬಹಳಷ್ಟು ಒತ್ತನ್ನು ಕೊಟ್ಟರು. ಹಾಗಾಗಿ ಇಲ್ಲಿ ಹೊಸ ಶಿಕ್ಷಣ ಪದ್ಧತಿಯನ್ನು ಅನುಷ್ಠಾನಕ್ಕೆ ತರಬೇಕಾಯ್ತು. ಈ ಹೊಸ ಶಿಕ್ಷಣಕ್ಕೆ ಕ್ರಮಕ್ಕೆ ಸಂಬಂಧಪಟ್ಟಂಗೆ ನಾವು ಪಠ್ಯ ಪುಸ್ತಕವನ್ನು ರೂಪಿಸಬೇಕಾಯ್ತು. ಆ ಪಠ್ಯವನ್ನು ರೂಪಿಸುವಂಥ ಜವಾಬ್ದಾರಿಯನ್ನು ಇವರು ಏನು ಮಾಡ್ತಾ ಇರ್ತಕ್ಕಂಥದ್ದು ಅಲ್ಲದೆ, ಇನ್ನು ಅಂದಿನ ಸಂಪ್ರದಾಯವಾದಿಗಳಿಗೆ ಸಂಬಂಧಪಟ್ಟಂಗೆ ಅಲ್ಲಿ ಮೂಢನಂಬಿಕೆಗಳನ್ನು ಫಾಲೋ ಮಾಡ್ತಾ ಇದ್ರು. ಇಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಕಂದಾಚಾರಗಳನ್ನು ಮಾಡ್ತಾ ಇದ್ರು. ಅದನ್ನು ಹೋಗಲಾಡಿಸ್ಬೇಕು ಅಥವಾ ವಿದ್ಯಾರ್ಥಿಗಳಲ್ಲಾಗಿರ್ಬೋದು ಅಥವಾ ಜನರಲ್ ಆಗಿರ್ಬೋದು, ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಷಯ ಬಂತು ಅಂತ ಹೇಳಿದ್ರೆ ಅದನ್ನು ಪ್ರಶ್ನಿಸುವಂಥ ವಿಚಾರ ಇರಬೇಕು. ಅದರ ಜೊತೆಗೆ ವೈಜ್ಞಾನಿಕ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಈ ವಿಚಾರಗಳನ್ನು ಪಠ್ಯಪುಸ್ತಕಗಳಲ್ಲಿ ಮತ್ತೆ ಅಡಕವಾಗಿ ಇಟ್ಟರು. ಸೊ ಈ ರೀತಿಯಾಗಿ ಇವರ ಒಂದು ವಿಚಾರಧಾರೆಗಳು ಏನಾಗಿರ್ತಕ್ಕಂಥ ವೈಜ್ಞಾನಿಕ ದೃಷ್ಟಿಕೋನಕ್ಕೆ ಭಾಳಷ್ಟು ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದು. ಈ ನಿಟ್ಟಿನಲ್ಲಿ ಆಗಿನ ಕಾಲದಲ್ಲಿರ್ತಕ್ಕಂಥ ಅನೇಕ ಸಂಪ್ರದಾಯವಾದಿಗಳು ಏನು ಮಾಡಿದ್ರು, ಇವರ ಒಂದು ನಾವೀನ್ಯತೆ ಅಥವಾ ಏನು ನೈತಿಕ ಮೌಲ್ಯಗಳಿಗೆ ಸಂಬಂಧಪಟ್ಟಂಗೆ ಅಥವಾ ವಿಚಾರಧಾರೆಗಳಿಗೆ ಸಂಬಂಧಪಟ್ಟಂಗೆ ಹಲವಾರು ಜನರು ಏನು ಮಾಡಿದ್ದು, ಸಂಪ್ರದಾಯವಾದಿಗಳು ವಿರೋಧವನ್ನು ವ್ಯಕ್ತಪಡಿಸಿದರು. ಇವರು ಎಷ್ಟೇ ವಿರೋಧವನ್ನು ವ್ಯಕ್ತಪಡಿಸಿದ್ರು ಸಹ ಏನು ಮಾಡ್ತಾ ಇದ್ದಾರೆ, ಈ ಹೆನ್ರಿ ವಿವಿಯನ್ ಡಿರೇಜಿಯೋ ಏನು ಮಾಡ್ತಾ ಇದ್ದಾರೆ, ತನ್ನದೇ ಆಗಿರ್ತಕ್ಕಂಥ ಒಂದು ಸಂಘಟನೆಯನ್ನು ಪ್ರಾರಂಭಿಸ್ತಾ ಇದ್ದಾರೆ. ಈ ಸಂಘಟನೆಯನ್ನು ಅಕಾಡೆಮಿಕ್ ಅಸೋಸಿಯೇಷನ್ ಅಂತ ಕರೀತಾ ಇದ್ದೀವಿ. ಏನಂತ ಕರಿತೀವಿ? ಅಕಾಡೆಮಿಕ್ ಅಸೋಸಿಯೇಷನ್ ಅಂತ ಒಂದು ಸಂಘಟನೆ. ಅಕಾಡೆಮಿಕ್ ಅಸೋಸಿಯೇಷನ್ ನೋಡಿ, ಇಲ್ಲಿ ಅಕಾಡೆಮಿಕ್ ಅಸೋಸಿಯೇಷನ್ ಅಂತ ಕರೀತಾ ಇದ್ವಿ. ಈ ಅಸೋಸಿಯೇಷನ್ ಅನ್ನು ಸ್ಥಾಪಿಸೋದ್ರ ಮುಖಾಂತರವಾಗಿ ಇಲ್ಲಿ ಚರ್ಚೆಗಳಿಗೆ ಏನು ಮಾಡ್ತಾ ಇದ್ರು,
ಅವಕಾಶಗಳನ್ನು ಕಲ್ಪಿಸಿಕೊಡ್ತಿದ್ದು. ಈ ಚರ್ಚೆಗಳ ಮುಖಾಂತರವಾಗಿ ಜನರಲ್ಲಿ ಏನು ಮಾಡಬೇಕು, ಹೊಸ ಹೊಸ ವಿಚಾರಧಾರೆಗಳು ಅಥವಾ ಹೊಸ ಹೊಸ ಸಂವೇದನೆಗಳನ್ನು ಏನು ಮಾಡಿರೋ ಇವರು ಹುಟ್ಟಾಕಿರ್ತಕ್ಕಂಥ ಒಬ್ಬ ನಾಯಕರು. ಈ ರೀತಿಯಾಗಿ ತನ್ನದೇ ಆಗಿರ್ತಕ್ಕಂಥ ಒಂದು ಅಕಾಡೆಮಿಕ್ ಅಸೋಸಿಯೇಷನ್ ಸ್ಥಾಪಿಸಿ ಆ ಜನರಲ್ಲಿ ಮತ್ತೆ ಪ್ರಾವೀಣ್ಯತೆಯನ್ನು ಬೆಳೆಸುವಂಥ ಸಂವೇದನೆಗಳನ್ನು ಇವರು ಹುಟ್ಟಾಕಿರ್ತಕ್ಕಂಥ ಒಬ್ಬ ನಾಯಕರು ಅಂತ ಕರೀತಾ ಇದ್ವಿ. ಇದೇ ರೀತಿಯಾಗಿ ಈ ಒಂದು ಯುವ ಬಂಗಾಳ ಚಳವಳಿ ಏನು ಮಾಡ್ತಾ ಇದೆ, ಇಲ್ಲಿ 3 ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಚರ್ಚೆಗಳು ಮತ್ತು ಸಂವೇದನೆಗಳನ್ನು ಮಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತು. ಈ ಮೂರು ವಿಚಾರಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಇಲ್ಲಿ ಮೊದಲನೇದಾಗಿರ್ತಕ್ಕಂಥ ಒಂದು ವಿಚಾರ ಇಲ್ಲಿ ಮಾನವೀಯತೆ ಅಂತ ಕರಿತೀವಿ. ಮಾನವೀಯತೆ. ನೆಕ್ಸ್ಟು ಪ್ರಕೃತಿ ಮತ್ತು ದೇವರು. ನೋಡಿ, ಜನರಲ್ಲಿ ಏನು ಮಾಡಬೇಕಾಗುತ್ತಪ್ಪ ಅಂತಂದರೆ ವೈಜ್ಞಾನಿಕ ದೃಷ್ಟಿಕೋನಗಳನ್ನು ಬೆಳೆಸ್ಕೋಬೇಕಪ್ಪ ಅಂತಂದರೆ ಕೆಲವೊಂದು ವಿಚಾರಗಳ ಬಗ್ಗೆ ನಾವೇನು ಮಾಡಬೇಕಾಗುತ್ತೆ, ಚರ್ಚೆಗಳಿಗೆ ಅವಕಾಶವನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ಮಾನವೀಯತೆಯ ವಿಚಾರಗಳು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಂವಾದಗಳನ್ನು ಇವರು ನಡೆಸ್ತಾ ಇದ್ದು. ಇನ್ನು ಪ್ರಕೃತಿಯಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು, ಇದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಅಥವಾ ಪ್ರಯೋಜನಗಳು ಯಾಕೆ ಇಂಪಾರ್ಟೆಂಟ್ ಪ್ರಕೃತಿ ಎಂಬುದ್ರ ಬಗ್ಗೆ ಮಕ್ಕಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಏನು ಮಾಡ್ತಾಯಿದ್ರು, ಈ ಪ್ರಕೃತಿಯ ಬಗ್ಗೆ ಇರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಮಕ್ಕಳು ತಿಳ್ಕೋಬೇಕು, ಜನರು ತಿಳ್ಕೊಳ್ಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಈ ಚರ್ಚೆಗಳು ಮತ್ತು ಸಂವಾದಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ರು. ಅದೇ ರೀತಿಯಾಗಿ ಇವರು ಇನ್ನೊಂದು ವಿಚಾರಪ್ಪ ಅಂತಂದರೆ ದೇವರು ಇದ್ದಾನೆ ಅಥವಾ ಇಲ್ಲವೇ ಎಂಬುದರ ಬಗ್ಗೆ ಏನು ಮಾಡ್ತಾ ಇದ್ರು, ಮುಕ್ತವಾಗಿರ್ತಕ್ಕಂಥ ಚರ್ಚಾ ಸ್ಪರ್ಧೆಗಳನ್ನು ನಡೆಸುವುದರ ಮುಖಾಂತರವಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಕ್ಕಳು ವೈಜ್ಞಾನಿಕವಾಗಿರ್ತಕ್ಕಂಥ ಅಥವಾ ಪಾಶ್ಚಿಮಾತ್ಯ ಆಲೋಚನೆಗಳನ್ನು ಬೆಳೆಸ್ಕೊಳ್ಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಏನು ಮಾಡಿದ್ರು, ಇಂಥ 3 ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಚರ್ಚೆ ಮತ್ತು ಸಂವಾದಗಳನ್ನು ನಡೆಸ್ತಾ ಇದ್ರು. ಅಲ್ಲದೆ ಇಲ್ಲಿ ಮಹಿಳಾ ಹಕ್ಕಿಗಾಗಿ ಹೋರಾಟ ಅಂತ ಕರಿತೀವಿ. ಇನ್ನು ಇವರು ಈ ಸಮಾಜಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳಲ್ಲಿ ಅಂತಂದರೆ ಇಲ್ಲಿ ನಾವು ಹೇಳ್ದಂಗೆ ಮಾನವೀಯತೆ, ಪ್ರಕೃತಿ ಮತ್ತು ದೇವರ ಬಗ್ಗೆ ಇಲ್ಲಿ ಚರ್ಚೆ ಮತ್ತು ಸಂವಾದಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಟ್ರು. ಅಲ್ಲದೆ ಮಹಿಳಾ ಹಕ್ಕುಗಳಿಗೋಸ್ಕರ ಇವರು ಏನು ಮಾಡಿದ್ರು, ಹೋರಾಟವನ್ನು ನಡೆಸ್ತಾ ಬಂದರು. ಇದಕ್ಕೆ ಸಂಬಂಧಪಟ್ಟಂಗೆ ಇವರು ಜಾತಿ ಪ್ರೇರಿತಕ್ಕೆ ವಿರೋಧಿಯಾಗಿರ್ತಕ್ಕಂಥದ್ದು, ಅಂದರೆ ಜಾತಿ ಪದ್ಧತಿಯನ್ನು ಇವರು ವಿರೋಧಿಸಿದರು. ಅಂದರೆ ಇಲ್ಲಿ ಹುಟ್ಟುತ್ತಲೇ ಮನುಷ್ಯ ಏನಾಗಿರ್ತಕ್ಕಂಥದ್ದು ಯಾವುದೇ ಜಾತಿಯಿಂದ ಹುಟ್ಟಿರ್ತಕ್ಕಂಥದ್ದು ಅಲ್ಲ. ಹಾಗಾಗಿ ಜಾತಿ ಪದ್ಧತಿಯನ್ನು ಇವರು ವಿರೋಧಿಸಿದರು. ಇದರಲ್ಲಿ ಮೇಲು ಮತ್ತು ಕೀಳು ಎಂಬ ಭಾವನೆಯನ್ನು ಇವರು ಏನು ಮಾಡಿದ್ರು, ತೊಡೆದಾಕಬೇಕೆಂಬುದಕ್ಕೋಸ್ಕರ ಇಲ್ಲಿ ಹೋರಾಟವನ್ನು ಮಾಡ್ತಾ ಬಂದರು. ಈ ಹೋರಾಟ ಕೇವಲ ಕಲ್ಕತ್ತಾ ಮತ್ತು ಬಂಗಾಳ ಪ್ರಾಂತ್ಯಗಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಈ ಒಂದು ಚಳವಳಿ ಆಗಿರ್ತಕ್ಕಂಥದ್ದು. ಆದರೆ ಅನೇಕ ಸಂಪ್ರದಾಯಸ್ಥ ಕುಟುಂಬದಿಂದ ಬಂದಿರತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಸಹ ಏನು ಮಾಡ್ತಾರೆ, ಇವರ ಒಂದು ಮಾಂತ್ರಿಕ ಶಕ್ತಿಯ ಬೋಧನೆಯಿಂದಾಗಿ ಯುವ ಬಂಗಾಳ ಚಳವಳಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಅನೇಕ ಸಂಪ್ರದಾಯಸ್ಥ ಇಲ್ಲಿ ಏನು ಇವರು ಅಧ್ಯಾಪಕರಾಗಿದ್ದು, ಇವರ ಸಹವರ್ತಿಗಳಿದ್ರು, ಇವರ ಒಂದು ವಿಚಾರಧಾರೆಗಳನ್ನು ಇವರೆಲ್ಲ ಏನು ಮಾಡಿದ್ರು, ಅವರೆಲ್ಲ ಸಂಪ್ರದಾಯವಾದಿಗಳಾಗಿದ್ದು. ಹಾಗಾಗಿ ಇವರ ಆಧುನಿಕ ಯೋಚನೆಗಳನ್ನು ಆಲೋಚನೆಗಳನ್ನು ಏನು ಮಾಡ್ತಾಯಿದ್ರು, ಅವರು ಒಪ್ಕೊಳ್ಳೋಕ್ಕೆ ತಯಾರಿರಲಿಲ್ಲ. ಹಾಗಾಗಿ ಅವರ ಒಂದು ಕಿರುಕುಳವನ್ನು ಇವ್ರ ಕೈಲಿ ತಡ್ಕೊಳಕ್ಕೆ ಆಗಲಿಲ್ಲ. ಯಾರಿಗೆ? ಹೆನ್ರಿ ವಿವಿಯನ್ ಡಿರೋಜಿಯೋ. ಸೊ ಹಾಗಾಗಿ ಏನು ಮಾಡ್ತಾರೆ, ತಮ್ಮ ಅಧ್ಯಾಪಕ ವೃತ್ತಿಗೆ ರಾಜೀನಾಮೆಯನ್ನು ನೀಡಿ ವಾಪಸ್ ಬರ್ತಾ ಇದ್ದಾರೆ. ಬಂದು ಏನು ಮಾಡ್ತಾರೆ, ಮತ್ತೆ ಈ ಬಂಗಾಳ ಚಳುವಳಿನ ಕೋಲ್ಕತ್ತಾದ ತುಂಬ ಪ್ರಚಾರ ಮಾಡೋಕ್ಕೆ ಇಲ್ಲಿ ಜನರಲ್ಲಿ ಪ್ರೇರೇಪಣೆಯನ್ನು ಇವರು ನೀಡ್ತಾ ಬರ್ತಾ ಇದ್ದಾರೆ. ಅಂತಿಮವಾಗಿ ಇವರು 22 ವರ್ಷ ವಯಸ್ಸಾಗಿರುತ್ತೆ. ಅಂದರೆ 1831, ನಾನು ಇಲ್ಲಿ ಬರೆದಿದ್ದೀನಿ ನೋಡಿ, 1831ರಲ್ಲಿ ಇವರು ಕಾಲರ ರೋಗಕ್ಕೆ, ಯಾವ ರೋಗಕ್ಕೆ? ಕಾಲರ ಎಂಬ ರೋಗಕ್ಕೆ ತುತ್ತಾಗಿ ಮರಣವನ್ನು ಹೊಂದ್ತಾ ಇದ್ದಾರೆ. ಅತಿ ಚಿಕ್ಕ ವಯಸ್ಸಿನಲ್ಲೇ ಅಧ್ಯಾಪಕ ವೃತ್ತಿಯನ್ನು ಪ್ರಾರಂಭಿಸಿ ಬಂಗಾಳ ಮತ್ತು ಕಲ್ಕತ್ತಾ ನಗರಗಳಲ್ಲಿ ಈ ಯುವ ಬಂಗಾಳ ಚಳುವಳಿ ಮುಖಾಂತರವಾಗಿ ಕಲ್ಕತ್ತಾದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ನಾಯಕರಲ್ಲಿ ಯುವ ನಾಯಕರಾಗಿರ್ತಕ್ಕಂಥ ಹಾಗೂ ಆಂಗ್ಲೋ ಇಂಡಿಯನ್ ಸದಸ್ಯನಾಗಿರ್ತಕ್ಕಂಥ ಹೆನ್ರಿ ವಿವಿಯನ್ ಡಿರೋಜಿಯೋ ಸಹ ಪಾತ್ರವನ್ನು ಪ್ರಮುಖವಾಗಿದ್ದು ಎಂಬುದನ್ನು ನಾವು ಇದರಿಂದ ತಿಳ್ಕೊಳ್ಬೋದು. ಸೊ ಈ ರೀತಿಯಾಗಿ ಒಟ್ಟಾರೆಯಾಗಿ ಇವರು ಪಾಶ್ಚಿಮಾತ್ಯಕ ಶಿಕ್ಷಣಕ್ಕೆ ಆಗಿರ್ಬೋದು ಅಥವಾ ಜಾತಿ ಪದ್ಧತಿ ವಿರುದ್ಧ ಆಗಿರ್ಬೋದು, ಮಹಿಳಾ ಹಕ್ಕುಗಳ ಹೋರಾಟಕ್ಕಾಗಿ ಇವರು ಹೋರಾಟಗಳನ್ನು ಮಾಡ್ತಾ ಬಂದಿರತಕ್ಕಂಥ ಒಬ್ಬ ನಾಯಕ.
ಇವರಿಂದ ಪ್ರೇರೇಪಿತಗೊಂಡು ಅನೇಕ ಜನರು ಸಹ ಏನು ಮಾಡ್ತಾರೆ ಯುವ ಬಂಗಾಳ ಚಳುವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದನ್ನು ನಾವು ಇತಿಹಾಸದಿಂದ ತಿಳ್ಕೊಳ್ಬೋದು. ಇಷ್ಟು ಯುವ ಬಂಗಾಳ ಚಳುವಳಿ. ಇದರ ಕಾಲಾವಧಿ ಡೆರೋಜಿ ಅವರ ಒಂದು ಕಾಲಾವಧಿ 1809 ಹಿಡಿದು 1831. ಇದರ ಕೇಂದ್ರ ಕಚೇರಿ ಎಲ್ಲಿತ್ತು? ಇಲ್ಲಿ ಬಂಗಾಳಿ ಅಂತ ಹೇಳಿದ್ರೆ ಬಂಗಾಳ, ಇಟ್ ಮೀನ್ಸ್ ಇಲ್ಲಿ ಕಲ್ಕತ್ತಾ ಅಂತ ಹೇಳ್ತೀವಿ. ಕಲ್ಕತ್ತಾದಲ್ಲಿ ಕೇಂದ್ರ ಕಚೇರಿಯಾಗಿ ಇಟ್ಕೊಂಡು ಇಲ್ಲಿ ತಮ್ಮ ಸಮಾಜವನ್ನು ಇಲ್ಲಿ ಮುಂದುವರಿಸ್ತಾ ಬಂದು ಇಷ್ಟು ಯುವ ಬಂಗಾಳ ಚಳುವಳಿ ಅಂತ ಕರೀತದೆ. ಇನ್ನು ಇದಾದ ನಂತರ ಮತ್ತೊಂದು ಸಮಾಜದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಪ್ರಾರ್ಥನಾ ಸಮಾಜ ಅಂತ ಕರಿತೀವಿ. ಯಾವ ಸಮಾಜ? ಪ್ರಾರ್ಥನಾ ಸಮಾಜ. ಪ್ರಾರ್ಥನಾ ಸಮಾಜ. ಇದರ ಸ್ಥಾಪಕರು ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ. ನೋಡಿ, ಈಗ ಉತ್ತರ ಭಾರತಕ್ಕೆ ಸೀಮಿತವಾಗಿರ್ತಕ್ಕಂಥ ಚಳವಳಿಗಳನ್ನು ನಾವು ನೋಡ್ತಾ ಬಂದ್ವಿ. ಇಲ್ಲಿ ಪ್ರಧಾನವಾಗಿ ಬ್ರಹ್ಮ ಸಮಾಜ ಆಗಿರ್ಬೋದು ಮತ್ತು ಯುವ ಬಂಗಾಳ ಚಳವಳಿಗಳು ಕೇವಲ ಕೋಲ್ಕತ್ತಾ ನಗರಕ್ಕೆ ಅಥವಾ ಬಂಗಾಳ ಪ್ರಾಂತ್ಯಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಚಳವಳಿಗಳು ಆಗಿದ್ವು. ಆದರೆ ಈ ಉತ್ತರ ಭಾರತವನ್ನು ಹೊರತುಪಡಿಸಿ ಈ ಮಹಾರಾಷ್ಟ್ರ ಮತ್ತು ಬಾಂಬೆ ಪ್ರೆಸಿಡೆನ್ಸಿ ಅಂತ ಏನು ಕರಿತಾ ಇದೀವಲ್ಲ, ಈ ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಮತ್ತೊಂದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ ಹುಟ್ಕೊಳ್ತಾ ಇದೆ. ಈ ಒಂದು ಚಳವಳಿಯನ್ನು ನಾವೆಂತ ಕರಿತೀವಿ? ಪ್ರಾರ್ಥನಾ ಸಮಾಜ ಅಂತ ಕರೀತಾ ಇದೀವಿ. ಸೊ ಈ ಒಂದು ಪ್ರಾರ್ಥನಾ ಸಮಾಜ 1867 ಇಸ್ವಿಯಲ್ಲಿ ಮಹಾರಾಷ್ಟ್ರದ ಮುಂಬೈ ಅಥವಾ ಬಾಂಬೆ ಅಂತ ಏನು ಕರಿತೀವಿ, ಮುಂಬೈ ನಗರದಲ್ಲಿ ಇದರ ಒಂದು ಕೇಂದ್ರ ಕಚೇರಿಯನ್ನು ಸ್ಥಾಪಿಸಲಾಯಿತು. ನೋಡಿ, ಇಲ್ಲಿ ಒಂದು ಅಂಕದ ಪ್ರಶ್ನೆಗಳನ್ನು ಸಾಕಷ್ಟು ಕೇಳ್ತಕ್ಕಂಥ ಸಂಭವ ಇರುತ್ತೆ. ಇಲ್ಲಿ ಪ್ರಾರ್ಥನಾ ಸಮಾಜ ಸ್ಥಾಪಕರು ಯಾರು ಅಂತ ಕೇಳಿದ್ರೆ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ ಅಂತ ಹೇಳಬೇಕಾಗುತ್ತೆ. ಇದು ಯಾವ ವರ್ಷದಲ್ಲಿ ಈ ಸಮಾಜವನ್ನು ಸ್ಥಾಪನೆ ಮಾಡಿರಂದರೆ 1867 ಇಸ್ವಿಯಲ್ಲಿ ಪ್ರಾರಂಭಿಸಿದ್ರು. ಇದರ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದರೆ ಮಹಾರಾಷ್ಟ್ರದ ಬಾಂಬೆಯಲ್ಲಿದೆ ಎಂಬುದನ್ನು ನಾವಿಲ್ಲಿ ಹೇಳಬೇಕಾಗುತ್ತೆ. ಸೊ ಇಲ್ಲಿ ಈ ಒಂದು ಸಮಾಜ ಸಹ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಈ ಭಾರತದಲ್ಲಿ ಅನೇಕ ಸಮಾಜಗಳು ಅಥವಾ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಏನು ಹುಟ್ಕೊಳ್ತಾ ಇದ್ವೆ, ಇದಕ್ಕೆ ಪ್ರೇರಣೆ ನೀಡಿರ್ತಕ್ಕಂಥ ಒಂದು ಸಮಾಜ ಯಾವುದಪ್ಪ ಅಂದರೆ ಬ್ರಹ್ಮ ಸಮಾಜ. ಈ ಒಂದು ಪ್ರಾರ್ಥನಾ ಸಮಾಜ ಭಾರತದಲ್ಲಿ ಸ್ಥಾಪನೆ ಆಗೋದಕ್ಕೆ ಪ್ರೇರೇಪಿತವಾಗಿರ್ತಕ್ಕಂಥ ಒಂದು ಸಮಾಜ ಯಾವುದಪ್ಪ ಅಂದರೆ ಈ ಬ್ರಹ್ಮ ಸಮಾಜ ಅಂತ ಕರೀತಾ ಇದ್ವಿ. ಈ ಸಮಾಜದಿಂದ ಪ್ರಾರ್ಥನಾ ಸಮಾಜ ಏನಾಗುತ್ತೆ 1867 ಇಸ್ವಿಯಲ್ಲಿ ಮಹಾರಾಷ್ಟ್ರದ ಬಾಂಬೆಯಲ್ಲಿ ಏನು ಮಾಡ್ತಾ ಇದ್ದಾರೆ, ಈ ಸಮಾಜವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಈ ಒಂದು ಸಮಾಜ ಪಶ್ಚಿಮ ಭಾರತ, ನಾನು ಆಗಲೇ ಹೇಳ್ದಂಗೆ ಇದು ಪಶ್ಚಿಮ ಭಾರತ ಮತ್ತು ಬಾಂಬೆ ಪ್ರೆಸಿಡೆನ್ಸಿಗಳಲ್ಲಿ ಪ್ರಚಾರ ಆಗಿರ್ತಕ್ಕಂಥ ಒಂದು ಸಮಾಜ ಅಂತ ಕರೀತಾ ಇದ್ವಿ. ಸೊ ಈ ರೀತಿಯಾಗಿ ಈ ಒಂದು ಸಮಾಜ ಏನಾಗುತ್ತಪ್ಪ ಅಂತಂದರೆ ದಕ್ಷಿಣ ಭಾರತದಲ್ಲಿ ಹುಟ್ಕೊಂಡಿರ್ತಕ್ಕಂಥ ಒಂದು ಸಮಾಜ ಎಂದು ಕರೆಯುತ್ತೇವೆ. ಹಾಗಾದರೆ ಈ ಸಮಾಜ ಏನು ಮಾಡ್ತಾ ಇತ್ತಪ್ಪ ಅಂತಂದರೆ ಇಲ್ಲಿ ಮಹಿಳೆಯರ ಸಮಸ್ಯೆಗಳು ಬಗ್ಗೆ ಇದು ಸುಧಾರಣೆಗಳನ್ನು ತರೋದಕ್ಕೆ ಹೋಗಿರ್ತಕ್ಕಂಥ ಒಂದು ಸಮಾಜ. ಇಲ್ಲಿ ಮಹಿಳೆಯರ ಸಮಸ್ಯೆಗಳು ಅಂತ ಹೇಳಿದ್ರೆ ಇಲ್ಲಿ ಲಿಂಗ ಅಸಮಾನತೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ಬೋದು, ಮಹಿಳೆಯರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು, ಇಲ್ಲಿ ಬಾಲ್ಯ ವಿವಾಹ ಪದ್ಧತಿಗಳಾಗಿರ್ತಕ್ಕಂಥದ್ದು, ಸತಿ ಸಾಗಮನ ಪದ್ಧತಿ ಆಗಿರ್ತಕ್ಕಂಥದ್ದು, ವಿಧವಾ ಪುನರ್ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಾಗಿರ್ಬೋದು, ಮಹಿಳೆಗೆ ಸಮಪಾಲು ಅಂತ ಏನು ಆಸ್ತಿಯಲ್ಲಿ ಸಮಪಾಲು ಎಂಬ ವಿಚಾರಗಳಿಗೆ ಸಂಬಂಧಪಟ್ಟಂಗಿರ್ಬೋದು. ಈ ಒಟ್ಟಾರೆಯಾಗಿರ್ತಕ್ಕಂಥ ಮಹಿಳೆಗೆ ಯಾವ ರೀತಿಯಾದ ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಭಾರತೀಯ ಸಮಾಜದಿಂದ ಅಥವಾ ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಈ ಎಲ್ಲ ಸಮಸ್ಯೆಗಳನ್ನು ಓಡಿಸ್ಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಈ ಸಮಾಜ ಏನು ಮಾಡ್ತೋ ಮಹಿಳೆಯರ ಬಗ್ಗೆ ಹೆಚ್ಚು ಆಸಕ್ತಿನ ತೋರ್ತು. ಅಲ್ಲದೆ ಇನ್ನು ಜಾತಿ ಪದ್ಧತಿ ಅಂತ ಕರಿತೀವಿ. ಅತಿ ಶೂದ್ರರು ಅಂತ ಕರೀತಾರೆ. ಈ ಶೂದ್ರರಲ್ಲೇ ಅತಿ ಕೆಳಮಟ್ಟದಲ್ಲಿ ಇರ್ತಕ್ಕಂಥದ್ದು. ನೋಡಿ, ನಾವು ಭಾರತೀಯ
ವರ್ಣ ವ್ಯವಸ್ಥೆಯಲ್ಲಿ ನೋಡ್ತಾ ಬಂದಾಗ ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಅಂತ ಕರಿತೀವಿ. ಈ ಶೂದ್ರರಲ್ಲಿ ಇಂಥ ಅತಿ ಕೆಳಮಟ್ಟದಲ್ಲಿರ್ತಕ್ಕಂಥ ಒಂದು ವರ್ಗ ಆಯಿತು. ಆ ವರ್ಗ ಯಾವುದಪ್ಪ ಅಂತಂದರೆ ನಾವು ಅಸ್ಪೃಶ್ಯರು ಅಂತ ಕರಿತಾ ಇದೀವಿ. ಅಸ್ಪೃಶ್ಯರ ಬಗ್ಗೆ ನಾವು ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ನೋಡ್ತಾ ಬಂದಾಗ ಅಲ್ಲಿ ಸಾಕಷ್ಟು ವಿಚಾರಗಳನ್ನು ನೋಡ್ತಾ ಬಂದಿದ್ವಿ. ಅಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ, ಅಲ್ಲಿರ್ತಕ್ಕಂಥ ಜನರಿಗೆ ಅಂದರೆ ಅಸ್ಪೃಶ್ಯರಿಗೆ ಸಮಾಜದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದುಕುವ ಅರ್ಹತೆ ಇರಲಿಲ್ಲ. ಆಸ್ತಿಯಿಂದ ವಂಚಿತರಾಗಿರ್ತಕ್ಕಂಥದ್ದು, ಇನ್ನು ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥದ್ದಾಗಿರ್ಬೋದು, ಇನ್ನು ಯಾವುದೇ ರಾಜಕೀಯದಿಂದ ವಂಚಿತರಾಗಿರ್ತಕ್ಕಂಥ. ಹಾಗಾಗಿ ಈ ಎಲ್ಲ ಅವಕಾಶಗಳಿಂದ ವಂಚಿತರಾಗಿದ್ದರು. ಈ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಚಳುವಳಿಯನ್ನು ಇಲ್ಲಿ ಭಾರತದಲ್ಲಿ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗರವರು ಪ್ರಾರಂಭಿಸಿರ್ತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಸ್ತ್ರೀಯರ ಶಿಕ್ಷಣ ಅಂದರೆ ಇಲ್ಲಿ ಮಹಿಳಾ ಸಮಸ್ಯೆ ಆಯಿತು, ಮತ್ತು ಜಾತಿ ಪದ್ಧತಿ ಅಥವಾ ಅತಿ ಶೂದ್ರ ಅಂತ ಕರೀತದೆ, ಅವರ ಬಗ್ಗೆ ಇರ್ತಕ್ಕಂಥದ್ದಾಗಿರ್ಬೋದು. ಇನ್ನು ಮಹಿಳೆಯರ ಶಿಕ್ಷಣ ಅಂತ ಕರೀತದೆ, ಮತ್ತು ಮಹಿಳೆಯರ ಶಿಕ್ಷಣ. ಇಲ್ಲಿ ಮಹಿಳೆಯರಿಗೆ ಏನು ಮಾಡಬೇಕು, ಅಲ್ಲಿ ಅನೇಕ ಸಮಸ್ಯೆಗಳಿದಾವೆ ಅಂತಾರೆ. ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನಪ್ಪ ಅಂತಂದರೆ ಶಿಕ್ಷಣವನ್ನು ಪಡಿಬೇಕು. ಶಿಕ್ಷಣವನ್ನು ಕೊಡೋದ್ರ ಮುಖಾಂತರವಾಗಿ ಮಹಿಳೆ ಏನು ಮಾಡ್ತಾರೆ, ಅವರಿಗೆ ಅವರಲ್ಲಿರ್ತಕ್ಕಂಥ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ಅವಳ ಕೈಯಲ್ಲಿ ಸಾಧ್ಯ ಆಗುತ್ತೆ. ಆ ಸಾಧ್ಯ ಆಗಬೇಕಪ್ಪ ಅಂತಂದರೆ ಅವಳಿಗೆ ಶಿಕ್ಷಣವನ್ನು ಕೊಡಿಸ್ಬೇಕು. ಹಂಗಾದ್ರೆ ಮಾತ್ರ ಏನಾಗುತ್ತೆ, ಈ ಎಲ್ಲ ಸಮಸ್ಯೆಗಳನ್ನು ಭಾರತೀಯ ಸಮಾಜದಿಂದಲೇ ಹೋಗಲಾಡಿಸ್ಬೋದು ಎಂಬುದನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ನಾಯಕ ಅಂತಂದರೆ ನಾವು ಯಾರನ್ನ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗರವ್ರನ್ನ ಹೇಳ್ತಾ ಇದ್ವಿ. ಅದೇ ರೀತಿಯಾಗಿ ನಿರ್ಗತಿಕರು ಅಂತ ಕರಿತೀವಿ. ನೋಡಿ, ಅವರಿಗೆ ಮನೆ ಇರಲ್ಲ, ಮಠ ಇರಲ್ಲ, ಆಸ್ತಿ ಇಲ್ಲ, ಯಾವುದೂ ಇರ್ತಕ್ಕಂಥದ್ದಲ್ಲ. ಅವರು ಅನಾಥರಾಗಿರ್ತಕ್ಕಂಥದ್ದು ಅಥವಾ ನಿರ್ಗತಿಕರಾಗಿರ್ತಕ್ಕಂಥದ್ದು. ಅವರಿಗೋಸ್ಕರ ಏನು ಮಾಡಿದ್ರು, ಇವರ ಆಶ್ರಯವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಾಯಕ ಅಂತಾರೆ ಡಾಕ್ಟರ್ ಆತ್ಮಾರಾಮ್ ಪಾಂಡುರಂಗ ಅಂತ ಕರೀತಾ ಇದ್ವಿ. ಇನ್ನು ಈ ಒಂದು ಪ್ರಾರ್ಥನಾ ಸಮಾಜಕ್ಕೆ ಸಂಬಂಧಪಟ್ಟಂಗೆ ಇವರ ತರುವಾಯ ಅನೇಕ ನ್ಯಾಯಮೂರ್ತಿಗಳು ಸಹ ಏನು ಮಾಡ್ತಾ ಇದ್ದಾರೆ, ಪ್ರಾರ್ಥನಾ ಸಮಾಜಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ 3 ವ್ಯಕ್ತಿಗಳ ಹೆಸರುಗಳನ್ನು ಇಲ್ಲಿ ಹೇಳ್ತಾ ಬರೋಣ. ಇಲ್ಲಿ ಮೊದಲೇದಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಪ್ಪ ಅಂತಂದರೆ MG ರಾನಡೆ ಅಂತ ಕರಿತೀವಿ. MG ರಾನಡೆ ಒಂದು, RG ಭಂಡಾರ್ಕರ್ ಮತ್ತು NG ಚಂದಾವರ್ಕರ್. ನೋಡಿ, ಇವರು 3 ನ್ಯಾಯವಾದಿಗಳಾಗಿರ್ತಕ್ಕಂಥದ್ದು. ಈ ನ್ಯಾಯವಾದಿಗಳಾಗಿರ್ತಕ್ಕಂಥ ಇವರ ಒಂದು ವಿಚಾರಧಾರೆಗಳಿಂದ ಪ್ರೇರೇಪಿತಗೊಂಡು ಈ ಪ್ರಾರ್ಥನಾ ಸಮಾಜಕ್ಕೆ ಇವರು ಸಹ ಸಾಕಷ್ಟು ಕೊಡುಗೆಗಳನ್ನು ನೀಡಿರ್ತಕ್ಕಂಥ. ಇದರಲ್ಲಿ ಮೊದಲೇದಾಗಿರ್ತಕ್ಕಂಥ MG ರಾನಡೆ ಅಂತ ಕರೀತೀವಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನ ಮಹಾದೇವ ಗೋವಿಂದ ರಾನಡೆ, ಫುಲ್ ನೇಮ್ ಏನಪ್ಪ ಅಂದರೆ ಮಹಾದೇವ ಗೋವಿಂದ ರಾನಡೆ. ಈ 3 ನಾಯಕರಲ್ಲಿ ಅತಿ ಹೆಚ್ಚು ಕೊಡುಗೆಗಳನ್ನು ಅಥವಾ ಈ ಸಮಾಜವನ್ನು ಮುನ್ನಡೆಸಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತಂದರೆ MG ರಾನಡೆಯವರಿಗೆ ಸಲ್ತಾ ಇದೆ. ಅದೇ ರೀತಿಯಾಗಿ RG ಭಂಡಾರ್ಕರ್ ಅಂತ ಆಗಿರ್ತಕ್ಕಂಥದ್ದು, NG ಚಂದಾವರ್ಕರ್ ಅಂತ ಆಗಿರ್ತಕ್ಕಂಥ ನಾಯಕರು ಸಹ ಏನು ಮಾಡಿ ಪ್ರಾರ್ಥನಾ ಸಮಾಜಕ್ಕಾಗಿ ಸಾಕಷ್ಟು ದುಡಿದಿರ್ತಕ್ಕಂಥದ್ದು. ಆದರೆ ಇದರಲ್ಲಿ ಇವರ ಒಂದು ಮುನ್ನಡೆಯಿಂದ ಅಥವಾ ಇವರ ಒಂದು ಮುಂದಾಳತ್ವದಲ್ಲಿ ಭಾಳಷ್ಟು ಸಮಾಜಕ್ಕೆ ಕೊಡುಗೆಗಳನ್ನು ಇಲ್ಲಿ ನೀಡ್ತಾ ಬಂದರೆ, ಇವರು ನೀಡಿರ್ತಕ್ಕಂಥ ಕೊಡುಗೆಗಳು ಅಂತಂದರೆ ಇಲ್ಲಿ ಬಾಲ್ಯ ವಿವಾಹ ನಿಷೇಧಕ್ಕೆ ಸಂಬಂಧಪಟ್ಟಂಗೆ ಇವರು ಸಹ ಹೋರಾಟವನ್ನು ಮಾಡ್ತಾ ಬಂದರು. ಇವರ ಕೊಡುಗೆಗಳಲ್ಲಿ ಮೊದಲೇದಾಗಿರ್ತಕ್ಕಂಥ ಒಂದು ಕೊಡುಗೆ ಯಾವುದಪ್ಪ ಅಂದರೆ ಬಾಲ್ಯ ವಿವಾಹ. ಬಾಲ್ಯ ವಿವಾಹನ ನಾನು ಲಾಸ್ಟ್ ಕ್ಲಾಸಲ್ಲೇ ಹೇಳಿದ್ದೇನೆ, ಅತಿ ಕಡಿಮೆ ವಯಸ್ಸಿನಲ್ಲೇ ವಿವಾಹ ಮಾಡ್ತಕ್ಕಂಥದ್ದು. ಆ ಮಕ್ಕಳು ಹುಟ್ಟಿದರೆ ಆ ಹುಟ್ಟಿದಾಗ ಏನು ಮಾಡ್ತಾರೆ, ಅವ್ರಿಗೆ ಗಂಡ ಮತ್ತು ಹೆಂಡತಿ ಎಂದ ಕಲ್ಪನೆಯನ್ನು ಭಾರತೀಯ ಸಮಾಜದಲ್ಲಿ ಇತ್ತು. ಅದಕ್ಕೋಸ್ಕರ ಏನು ಮಾಡಿದ್ರು, ಇಲ್ಲಿ ಅಸಮಾನತೆ ಉಂಟಾಗುತ್ತೆ, ಇದು ಒಂದು ರೀತಿಯ ಅನಿಷ್ಟ ಪದ್ಧತಿ ಅಂತ ತಿಳ್ಕೊಂಡು ಈ ಬಾಲ್ಯ ವಿವಾಹ ಪದ್ಧತಿಯ ವಿರುದ್ಧ MG ರಾನಡೆಯವರು ಏನು ಮಾಡಿದ್ರು, ಹೋರಾಟವನ್ನು ಮಾಡ್ತಾ ಬಂದರು. ಅದೇ ರೀತಿಯಾಗಿ ವಿಧವಾ ಪುನರ್ವಿವಾಹಕ್ಕೆ ಪ್ರೋತ್ಸಾಹ, ವಿಧವಾ ಪುನರ್ ವಿವಾಹಕ್ಕೆ ಪ್ರೋತ್ಸಾಹ. ನೋಡಿ, ಒಟ್ಟಾರೆಯಾಗಿ ಈ ಸಮಾಜ ಏನು ಹೇಳುತ್ತಪ್ಪ ಅಂತಂದರೆ ಈ ಮಹಿಳೆಯರ ಬಗ್ಗೆ ಸಾಕಷ್ಟು ವಿಚಾರಧಾರೆಗಳನ್ನು ಹೊಂದಿರ್ತಕ್ಕಂಥ ಒಂದು ಸಮಾಜ ಅಂತ ಹೇಳಿದ್ರೆ ನಾವು ಪ್ರಾರ್ಥನಾ ಸಮಾಜವನ್ನು ಹೇಳ್ಬೋದು. ಇಲ್ಲಿ ವಿಧವಾ ಪುನರ್ವಿವಾಹಕ್ಕೆ ಅಂತ ಹೇಳಿದ್ರೆ
ಈಗ ಗಂಡ ಸತ್ತ ಮೇಲೆ ಹೆಂಡತಿಯನ್ನು ನಾವೆಂತ ಕರಿತೀವಿ? ವಿಧವೆ ಅಂತ ಕರಿತೀವಿ. ಆ ವಿಧವೆಗೆ ಏನು ಮಾಡಬೇಕು? ಪುನರ್ ವಿವಾಹ. ಈಗ ನೋಡಿ, ಗಂಡ ಏನಾಗ್ತಾನಪ್ಪ, ಈಗ ಗಂಡ ಇರ್ತಾನೆ, ಅವನು ಹೆಂಡತಿ ಸತ್ಲ ಅಂದರೆ ಗಂಡ ಏನು ಮಾಡ್ತಾನೆ? ಮತ್ತೊಂದು ಮದುವೆ ಆಗ್ತಾನೆ. ಆದರೆ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಬಂಧನೆಗಳು ಇರಲಿಲ್ಲ. ಅದೇ ಹೆಣ್ಣು ಮಗಳು ಅಂದರೆ ತನ್ನ ಗಂಡನನ್ನು ಕಳ್ಕೊಂಡ್ರೆ ಇವಳು ಮತ್ತೆ ಪುನಃ ಮದುವೆ ಆಗೋದಕ್ಕೆ ಅವಕಾಶ ಇರಲಿಲ್ಲ. ಆದರೆ ಈ ಸಮಾಜದವರು ಏನು ಮಾಡ್ತಾ ಇದ್ರೆ, ಈಗ ಪುನರ್ವಿವಾಹಕ್ಕೆ ಅಂದರೆ ವಿಧವಾ ಪುನರ್ವಿವಾಹಕ್ಕೆ ಈ ಒಂದು ಸಮಾಜ ಏನು ಮಾಡ್ತದೆ? ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ಸಮಾಜ. ಈ ರೀತಿಯಾಗಿ ಈ ಎಲ್ಲ ಸುಧಾರಣೆಗಳು ಆಗಬೇಕಪ್ಪ ಅಂತಂದರೆ ಇಲ್ಲಿ ಬ್ರಿಟಿಷ್ ಸರ್ಕಾರದ ಸಹಕಾರ ಬೇಕೆಂಬುದು ಈ ಸಮಾಜದ ಒಂದು ನಿಲುವಾಗಿತ್ತು. ಈ ರೀತಿಯಾಗಿ ಇದು ಒಂದು ಭಾರತೀಯ ಸಮಾಜದಲ್ಲಿ ದಕ್ಷಿಣ ಭಾರತದ ಪ್ರಾಂತಕ್ಕೆ ಅಥವಾ ಮುಂಬೈ ಪ್ರೆಸಿಡೆನ್ಸ್ ಅಥವಾ ಬಾಂಬೆ ಪ್ರೆಸಿಡೆನ್ಸಿ ಪ್ರಾಂತಕ್ಕೆ ಸಂಬಂಧಪಟ್ಟಂಗೆ ಸಾಮಾಜಿಕವಾಗಿರ್ತಕ್ಕಂಥ ಸುಧಾರಣೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಸಮಾಜ ಅಂದರೆ ಪ್ರಾರ್ಥನಾ ಸಮಾಜ ಅಂತ ಹೇಳ್ತೀವಿ. ಇಲ್ಲಿ ನಾಯಕರು ಅಂತ ಹೇಳಿದ್ರೆ ಆತ್ಮಾರಾಮ್ ಪಾಂಡುರಂಗರು ಈ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಇದಕ್ಕೆ ಕೊಡುಗೆ ನೀಡಿರ್ತಕ್ಕಂಥ 3 ನಾಯಕರು ನ್ಯಾಯಮೂರ್ತಿಗಳಾದ MG ರಾನಡೆ, RG ಭಂಡಾರ್ಕರ್ ಮತ್ತು ಇಲ್ಲಿ NG ಚಂದಾವರ್ಕರ್ ಅಂತ ಕರೀತಾರೆ. ಇಷ್ಟು ಈ ಒಂದು ವಿಚಾರಕ್ಕೆ ಅಂದರೆ 2 ಸಮಾಜಗಳ ಬಗ್ಗೆ ನಾನು ಹೇಳಿರ್ತಕ್ಕಂಥ ವಿಚಾರಗಳು. ಇಲ್ಲಿ ಏನೇನು ನೆನ್ಪಿಡ್ಕೋಬೇಕು? ಪ್ರಧಾನವಾಗಿ ಇಲ್ಲಿ ಹೊಂದಿಸಿ ಬರೀರಿ ಅಂತ ಕೇಳ್ತಾ ಇದ್ರೆ, ಇಲ್ಲಿ ಹೊಂದಿಸಿ ಬರಿಬೇಕಾದ್ರೆ ಏನು ಮಾಡ್ತಾ ಇದ್ರೆ, ಈ ಒಂದು ಸೈಡಲ್ಲಿ ಸಮಾಜಗಳ ಹೆಸರನ್ನು ಕೊಡ್ತಾ ಇದ್ರೆ ಅಲ್ಲಿ ನಾಯಕರ ಹೆಸರುಗಳನ್ನ ಕೊಟ್ಟು ಮ್ಯಾಸಿಫಲ್ ಆಗಿ ಮಾಡ್ಬೋದು. ಇಲ್ಲಿ ಬ್ರಹ್ಮ ಸಮಾಜ ಸ್ಥಾಪಕರು ಯಾರು, ಯುವ ಬಂಗಾಳಿ ಚಳುವಳಿಯ ಸ್ಥಾಪಕರು ಯಾರು, ಅದೇ ರೀತಿಯಾಗಿ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು ಅಂತಲೂ ಕ್ವಶನ್ಸು ಕೇಳ್ಬೋದು. ಇಲ್ಲ ಈ ರೀತಿ ಕೇಳ್ಬೋದು, ಒಂದು ಸಮಾಜವನ್ನು ಕೇಳಿ ಅದರ ಕೇಂದ್ರ ಕಚೇರಿಗಳು ಎಲ್ಲೆಲ್ಲಿದ್ದಾವೆ ಅಂತ ಕೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಇನ್ನು ಇದಕ್ಕೆ ಪರ್ಯಾಯವಾಗಿ ಮತ್ತೊಂದು ಯಾವ ರೀತಿಯಾದ ಕ್ವಶನ್ಸ್ ಕೇಳ್ಬೋದಪ್ಪ ಅಂತ ಹೇಳಿದ್ರೆ, ಒಂದು ಸೈಡಲ್ಲಿ ಸಮಾಜದ ಹೆಸರನ್ನು ಕೊಟ್ಟು ಅವು ಸ್ಥಾಪನೆಯಾಗಿರ್ತಕ್ಕಂಥ ವರ್ಷಗಳನ್ನು ಕೇಳ್ಬೋದು. ಹಾಗಾಗಿ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಚೂಸ್ ದಿ ಕರೆಕ್ಟ್ ಆನ್ಸರ್ಲಿ ಭಾಳಷ್ಟು ಭಾಳಷ್ಟು ಕ್ವಶನ್ಸ್ಗಳನ್ನು ಕೇಳ್ತಕ್ಕಂಥ ಸಂಭವ ಈ ಲೆಸನ್ಸ್ ಮೇಲೆ ಇರುತ್ತೆ. ಹಾಗಾಗಿ ಇಲ್ಲಿ ಇವನ್ನೆಲ್ಲ ಅಂಶಗಳನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇಷ್ಟು ಈ ತರಗತಿಯಲ್ಲಿ ನಾವು ತಿಳ್ಕೊಂಡಿರ್ತಕ್ಕಂಥ ವಿಚಾರಗಳು. ಇನ್ನು ಮುಂದಿನ ತರಗತಿಯಲ್ಲಿ ಇದೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ ಆರ್ಯ ಸಮಾಜ ಅಂತ ಇದೆ, ಆ ಆರ್ಯ ಸಮಾಜದ ಬಗ್ಗೆ ಮತ್ತೆ ಹೆಚ್ಚಿನ ವಿವರಗಳನ್ನು ನಾವಿಲ್ಲಿ ತಿಳ್ಕೊಳ್ತಾ ಹೋಗೋಣ.